ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ನನ್ನ ಮಗುಗೆ ಬೇಗ ಎದ್ದ ತಕ್ಷಣ ಹೊರಗಡೆ ಹೋಗಬೇಕು. ಅಲ್ಲಿ ಪಾರಿವಾಳಗಳು ಇರ್ತವೆ ಹಾಸ್ಪಿಟ್ಲಲ್ಲಿ. ಯಾವಾಗಲೂ ಅದನ್ನು ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿರ್ತಾನೆ. ನೋಡಿ, ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬರಬೇಕು ಅವನು. ಸೊ ಫ್ರೆಶ್ ಅಪ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ದೋಸೆ ಚಟ್ನಿ ಮಾಡ್ಕೊಂಡು ತಿಂದು ನಮ್ಮ ಪಾಪು ನಡೆಯೋದು ಕಲಿತ್ಬಿಟ್ಟಿದ್ದಾನೆ ಗೊತ್ತಾ. ನೋಡಿ, ಒಳ್ಳೆ ಪೆಂಗ್ವಿನ್ ನಡೆದಂಗೆ ನಡೀತಾವನೆ ನೋಡಿ. ನನಗಂತೂ ಅವ್ನು ನಡೆಯೋದು ನೋಡ್ಬಿಟ್ಟು ಫುಲ್ಲು ನಗು ಬರ್ತಾಯಿದೆ. ಪೆಂಗ್ವಿನ್ಸ್ ಹಿಂಗೆ ಅಲ್ವ ನಡೆಯೋದು, ಎಷ್ಟು ಕ್ಯೂಟಾಗಿ ನಡೀತಾನೆ. ಅಷ್ಟೇ, ಇವಾಗ ಒಂದು ಸ್ವಲ್ಪ 50% ವಾಕ್ ಮಾಡ್ತಾನೆ, ಪರವಾಗಿಲ್ಲ. ಮತ್ತು ಡ್ಯೂಟಿ ರೆಡಿ ಅದೇ ಬೆಳಗ್ಗೆಯಿಂದ ಯಾಕೋ ಕಿರಿಕಿರಿ ಮಾಡ್ತಾಯಿದ್ದ. ಮಕ್ಕಳು ಕಿರಿಕಿರಿ ಮಾಡ್ತಾಯಿದ್ರೆ ಮನೆಗೆ ಡ್ಯೂಟಿಗೆ ಹೋಗೋಕ್ಕೆ ಬರೋಕ್ಕೆ ಬೇಜಾರು. ಏನು ಮಾಡಲಿ, ಡ್ಯೂಟಿಗೆ ಹೋಗಿಲ್ಲ ಅಂದರೆ ಜೀವನ ನಡಿಬೇಕಲ್ಲ. ಡ್ಯೂಟಿಗೆ ಹೋಗಲೇಬೇಕು, ಸಡನ್ನಾಗಿ ಲೀವ್ ಹಾಕೋಕ್ಕಾಗೋದಿಲ್ಲ. ನೋಡಿ, ಯಾಕೋ ತುಂಬ ಡಲ್ಲಾಗಿದ್ದೆ ನಿನ್ನೆ, ಬೇಜಾರಾಗೋಯ್ತು ನನಗೆ. ಅವ್ನು ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ ಯಾಕೋ. ಅದೇ ಬೇಜಾರು ಇಟ್ಕೊಂಡು ಹೋಗಲಿ ಬಿಡಿ ಅಂತ ಆಟೋದಲ್ಲಿ ಬಂದೆ. ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಂತೂ ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಬೇಗ ಹೊರಡೋಣ, ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ರೆ ಆಗೋದೇ ಇಲ್ಲ, ಕೈ ಬಿಡೋದೇ ಇಲ್ಲ. ಡೈಲಿ ಆಟೋಗೆ ಅಮೌಂಟ್ ಇಡಬೇಕಾಗುತ್ತೆ. ಈವ್ನಿಂಗ್ ಆಯಿತು, ಟೀ ಕುಡಿಯೋಣ ಅಂಥೇಳಿ ಕಂಪ್ನಿಯಿಂದ ಹೊರಗಡೆ ಹೋಗಿದ್ವಿ. ಡ್ಯೂಟಿ ಮುಗಿಸ್ಕೊಂಡು ಮತ್ತು ನೈಟ್ ರಿಟರ್ನು. ಹಸ್ಬೆಂಡ್ ಇರಲಿಲ್ಲ, ಎಲ್ಲ ಶಿವಮೊಗ್ಗ ಹೋಗಿದ್ದರು. ಆಫೀಸ್ ಸ್ವಿಚ್ ಆದಮೇಲೆ ಬಂದು ಊಟ ಮಾಡಿ ಮಲಗಿದ್ವಿ. ಏನು ಸ್ಪೆಷಲ್ ಇಲ್ಲ ಇವತ್ತು. ಥ್ಯಾಂಕ್ ಯು.